ದೇವರು ಪ್ರೀತಿಸುವ ಪ್ರೀತಿಯ ಬಿಗ್ ಜೆ ಟಿ ವಿ ಪ್ರಿಯ ವೀಕ್ಷಕರಿಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮನ್ನು ವಂದಿಸಿ ಸ್ವಾಗತ ಬಯಸ್ತಿದ್ದೇವೆ. ಬನ್ನಿರಿ, ಇಂದು ನಾವು ದೇವರ ವಾಕ್ಯವನ್ನು ಪ್ರಸಂಗಿ 7ನೇ ಅಧ್ಯಾಯದಿಂದ ದ ಬುಕ್ ಆಫ್ ಎಕ್ಲೇಸಿಯಾಸ್ಟಸ್ ಚಾಪ್ಟರ್ 7 7ನೇ ಅಧ್ಯಾಯ ಪ್ರಸಂಗಿಯಿಂದ ನಾವು ದೇವರ ವಾಕ್ಯವನ್ನು ಅಧ್ಯಯನ ಮಾಡಿಕೊಳ್ಳೋಣ. ಈ 7ನೇ ಅಧ್ಯಾಯದಲ್ಲಿ ಉತ್ತಮ ಜೀವನದ 15 ರಹಸ್ಯಗಳು, 15 ಸೀಕ್ರೆಟ್ಸ್ ಆಫ್ ಬೆಟರ್ ಲೈಫ್. ಜೀವನ, ಒಳ್ಳೆ ಜೀವನ, ಉತ್ತಮ ಜೀವನ. ಬರೀ ಜೀವನ ಜೀವಿಸಬಾರ್ದು, ಯಾಕಂದರೆ ಮೆಜಾರಿಟಿ ಆಗಿರುವಂಥವ್ರು ಬರೀ ಜೀವನ ಜೀವಿಸ್ತಾ ಇದ್ದಾರೆ. ಕೆಲವು ಸಾರಿ ಪ್ರಾಣಿಗಳಿಗಿಂತಲೂ ವ್ಯತ್ಯಾಸ ಕಾಣ್ತಾ ಇಲ್ಲ ಜೀವನ. ಆದರೆ ಒಳ್ಳೆಯ ಜೀವನ ಕೂಡ ಒಳ್ಳೆಯದೇ. ಇವರು ಭಾಳ ಒಳ್ಳೆಯವರು, ಒಳ್ಳೆ ವ್ಯಕ್ತಿ, ಹೀಗೆಲ್ಲ ಮಾತಾಡ್ತೀವಿ. ಸಜ್ಜನರು ಅಂತ ಮಾತಾಡ್ಕೊಳ್ತೀವಿ, ಒಳ್ಳೆಯವರು ಎಂಬುದಾಗಿ, ಅದೂ ಒಳ್ಳೆಯದೇ. ಆದರೆ ಉತ್ತಮವಾದದ್ದು, ವಾವ್, ಜೀವನದಲ್ಲಿ 3 ರೀತಿಯಿಂದ ಜೀವನ ಜೀವಿಸ್ಬೋದು. ಸಾಧಾರಣ ಜೀವನ, ಕೆಟ್ಟ ಜೀವನದ ಬಗ್ಗೆ ಮಾತನಾಡೋದು ಬೇಡ. ಸಾಮಾನ್ಯ ಜೀವನ, ಒಳ್ಳೆಯ ಜೀವನ, ಉತ್ತಮ ಜೀವನ, ಅದು ಅತ್ಯುತ್ತಮ ಜೀವನ. ಹೌದು, ಈ ಉತ್ತಮ ಜೀವನ ಅಥವಾ ಅತ್ಯುತ್ತಮ ಜೀವನ ಇದು ಮಾಡಬೇಕಾದ್ರೆ ದೇವರ ವಾಕ್ಯಕ್ಕೆ ಅನುಸಾಗಿರುವಂಥ ಜೀವನವೇ ಅತ್ಯುತ್ತಮ ಜೀವನ. ಹೌದು, ಹಾಗಿರುವಾಗ ನಾವು ಇಂದು 7ನೇ ಅಧ್ಯಾಯ ಪ್ರಸಂಗಿ ಗ್ರಂಥದಿಂದ ಉತ್ತಮ ಅಥವಾ ಅತ್ಯುತ್ತಮ ಜೀವನದ 15 ರಹಸ್ಯಗಳನ್ನು ನೋಡಿಕೊಳ್ಳೋಣ. ಮೊದಲನೇ ರಹಸ್ಯ, ಒಳ್ಳೆ ಹೆಸರು. ಹೆಸರು ಗಳಿಸ್ಬೇಕು. ಹೌದು, ಹಣ ಗಳಿಸ್ಬೇಕು, ಆದರೆ ಹೆಸರು ಗಳಿಸ್ಬೇಕ್ರಿ. ಆ ಹೆಸರು ಗಳಿಸೋದಾದರೆ 7ನೇ ಅಧ್ಯಾಯ 1ನೇ ವಚನದಲ್ಲಿ ನಾವು ನೋಡ್ಕೊಳ್ತೇವೆ, ಸುಗಂಧ ತೈಲಕ್ಕಿಂತಲೂ ಈ ಒಳ್ಳೆಯ ಹೆಸರು ಇದೆಯಲ್ಲ, ಅದು ಬಹಳ ಉತ್ತಮವಾದಂಥ ಒಂದು ಅನುಭವ. ಅದನ್ನು ನಾವು ಪಡ್ಕೊಳ್ಬೇಕಾದ್ರೆ ಅಷ್ಟು ಸಾಮಾನ್ಯ ಅಲ್ಲ, ಆದರೆ ಶ್ರಮೆ ಪಡಬೇಕು. ನಮ್ಮನ್ನೇ ನಾವು ಅನೇಕ ಶೋಧನೆಗಳಿಂದ ಕಾಪಾಡಿಕೊಳ್ಬೇಕು. ದೇವರ ಸಹಾಯ ಕೋರಬೇಕು. ದೇವರ ಚಿತ್ತಕ್ಕೆ ಕೇಂದ್ರಿತವಾದಂಥ ಜೀವನವನ್ನು ಜೀವಿಸುವಾಗ ನಮಗೆ ಒಳ್ಳೆ ಹೆಸರು. ಎರಡನೇದಾಗಿ 2ನೇ ವಚನದಲ್ಲಿ ನಮ್ಮ ಉತ್ತಮ ಜೀವನದ ಮತ್ತೊಂದು ರಹಸ್ಯ ಏನಂತ ಹೇಳಿದ್ರೆ, ನಮ್ಮ ಪ್ರಾರಂಭ ಹೇಗಿದ್ರು, ನಮ್ಮ ಜನನ ಹೇಗಿದ್ರು, ನಮ್ಮ ಮುಕ್ತಾಯ ಭಾಳ ಪ್ರಾಮುಖ್ಯ ಅಂತ. ಆ ಗುರಿ ಮರಣ, ಅಂದರೆ ಅಂತಿಮ ಅಂತ ಹೇಳೋಣ. ಮರಣ ಅನ್ನೋಕ್ಕಿಂತಲೂ ಒಂದು ವೇಳೆ ಮರಣ ಅಂತ ಕೂಡ ಇದೆ, ಆದರೆ ಅದನ್ನು ಅಂತಿಮ, ಆ ಮುಕ್ತಾಯ, ಆ ಮುಗಿಸುವ ಹಂತ ಭಾಳ ಪ್ರಾಮುಖ್ಯ. ಯಾವ ರೀತಿಯಾಗಿ ಓಟಗಾರರು ಓಡ್ತಾ ಇರುವಂಥ ವೇಳೆಯಲ್ಲಿ ಕೆಲವು ಸಾರಿ ಬಿದ್ದು ಹೋಗ್ತಾರೆ, ಎಡವುತ್ತಾರೆ. ಆದರೆ ನಿಯಮದಲ್ಲಿ ಬಿದ್ದವರು ಮತ್ತೆ ಓಡಬಾರ್ದಂತಿಲ್ಲ. ಅವರು 5 ಸಾರಿ ಬಿದ್ದರೂ ಮತ್ತೆ 5 ಸಾರಿ ಎದ್ದು ಓಡಬೇಕು. ಯಾವುದೋ ಒಂದು ಚಿಕ್ಕ ವಿಡಿಯೋ ಕ್ಲಿಪ್ಪಿಂಗ್ ಕಳಿಸಿದ್ರು, ಅದರಲ್ಲಿ ನೋಡುವಾಗ ಯಾರೋ ಒಬ್ಬರು ಓಡ್ತಾ ಬಿದ್ದುಬಿಡ್ತಾರೆ. ಬಿದ್ದುಬಿಟ್ಟು ಅಷ್ಟರೊಳಗೆ ಎಷ್ಟೊಂದು ಜನರು ಉಳಿದಂಥವರೆಲ್ಲರೂ ಮುಂದೆ ಹೋಗಿಬಿಡ್ತಾರೆ. ಆದರೆ ಈ ಬಿದ್ದ ವ್ಯಕ್ತಿ ಮತ್ತೆ ಎದ್ದು ವೇಗವಾಗಿ ಓಡಿ ಉಳಿದಂಥವ್ರಿಗಿಂತಲೂ ಇನ್ನೂ ಸ್ವಲ್ಪ ದಾಟಿ ಕಡೆಗೆ ಮೊದಲು ಬಂದುಬಿಡ್ತಾರೆ. ಹಾಗೆ ನಮ್ಮ ಮುಕ್ತಾಯ ಪ್ರಾರಂಭ, ಉತ್ತಮ ಜೀವನದ ಅದು ಮತ್ತೊಂದು ರಹಸ್ಯ. ಮೂರನೇದಾಗಿ ನಾವು ನೋಡುವಾಗ ಕೆಲವು ಸಾರಿ ಯಾರನ್ನ ನಾವು ಸಂಧಿಸಲಿಕ್ಕೆ ಹೋಗ್ತೀವಿ, ಯಾವ ಮನೆಗೆ ಹೋಗ್ತೀವಿ ಅನ್ನೋದು ಕೂಡ ಪ್ರಾಮುಖ್ಯ. ಉತ್ತಮ ಜೀವನದ ಮತ್ತೊಂದು ರಹಸ್ಯ ಏನಂದರೆ, ಎಂಥವ್ರ ಸಹವಾಸ, ಎಂಥ ನಮ್ಮ ಆಯ್ಕೆ. ಈಗ ಉದಾಹರಣೆಗೆ ಔತಣ ಮನೆ ಇದೆ ಅಥವಾ ಮರಣ ದುಃಖದ ಮನೆ ಇದೆ. ಇವೆರಡರಲ್ಲಿ ನಾವು ಅಲ್ಲಿ ಮರಣ ದುಃಖದ ಮನೆಗೆ ಹೋಗಿಬಿಟ್ಟು
ನಾವು ಸಂತೈಸುವಿಕೆ ನೀಡಬೇಕು ಅಂತ. ಎರಡೂ ಹೋಗೋಣ ಅಂತ ಅನ್ನಿಸ್ಬೋದು. ಆದರೂ ಕೂಡ ಯಾವುದಾದ್ರೂ ಒಂದು ಆಯ್ಕೆ ಮಾಡಬೇಕು ಅಂತ ನೋಡುವಾಗ ಈ ಎರಡನೇದು. ಆ ರೀತಿಯಾಗಿ ಜೀವನದಲ್ಲಿ ಅನೇಕ ಆಯ್ಕೆಗಳು. ಯಾವ ಮನೆಗೆ ಹೋಗಬೇಕು, ಯಾರನ್ನು ಭೇಟಿಯಾಗಬೇಕು, ಯಾರನ್ನ ಫ್ರೆಂಡ್ ಮಾಡ್ಕೋಬೇಕು, ಎಂಥ ಫ್ರೆಂಡ್ಶಿಪ್ ಇರಬೇಕು, ಸ್ನೇಹತ್ವ, ಎಂಥ ಫ್ರೆಂಡ್ಶಿಪ್ ಇರಬಾರ್ದು ಅನ್ನುವಂಥ ತೀರ್ಮಾನಗಳು ನಮಗೆ ಉತ್ತಮ ಜೀವನದ ರಹಸ್ಯವಾಗಿ ಲಭ್ಯವಾಗ್ತದೆ, ಸಿದ್ಧವಾಗ್ತದೆ, ಸ್ಥಿರವಾಗ್ತದೆ, ಸ್ಥಾಪಿಸಲ್ಪಡ್ತದೆ. ಸರಿ, ಹಾಗೆ ನಾವು ನೋಡುವಾಗ 3ನೇ ವಚನದಲ್ಲಿ ನಗೆಗಿಂತ ಕರೆಕರೆಯು ಅಂತ ಹೇಳುವಾಗ ದುಃಖಕ್ಕೆ ಒಂದು ಪಾರ್ಟ್ ಇದೆ ನಮ್ಮ ಜೀವನದಲ್ಲಿ. ಉತ್ತಮ ಹಂತಕ್ಕೆ, ಉತ್ತಮೋತ್ತವಕ್ಕೆ ಅಥವಾ ಅತ್ಯುತ್ತಮ ಜೀವನ ಜೀವಿಸಬೇಕಾದ್ರೆ ನಾವು ಯಾವ ರೀತಿಯಾಗಿ ಸ್ನೇಹಿತರನ್ನು ಅಥವಾ ಯಾವ ಮನೆ ಯಾರನ್ನು ಸಂಧಿಸಬೇಕಂತ ಆಯ್ಕೆ ಮಾಡ್ತೀವಿ, ಯಾರು ಸಂಬಂಧ ಬೆಳೆಸ್ಬೇಕಂತ ಆಯ್ಕೆ ಮಾಡ್ತೀವಿ, ಅದೇ ರೀತಿಯಾಗಿ ಯಾವ ಉದ್ವೇಗ ಅನ್ನೋದು ಕೂಡ ನಾವು ಆಯ್ಕೆ ಮಾಡಬೇಕು. ಹಳೆ ಒಡಂಬಡಿಕೆ ಅಂದ ಹಾಗೆ ಇದು ಹಳೆ ಒಡಂಬಡಿಕೆಯ ಒಂದು ರಹಸ್ಯಗಳು ಹೊಸ ಒಡಂಬಡಿಕೆಯಲ್ಲಿ ಬೇರೆ ಇವೆ. ಆದರೆ ಸದ್ಯಕ್ಕೆ ನಾವು ನೋಡುವಾಗ ನಗುಗಿಂತಲೂ ಅಥವಾ ನಗೆಗಿಂತ ದುಃಖವನ್ನು ಅಂಥೇಳಿ ಆ ಒಂದು ಮಾತು ಸರಿಯಾ ಎಂಬುದಾಗಿ ಅಥವಾ ಹೋಲ್ತದ ಹೊಸ ಒಡಂಬಡಿಕೆಯಲ್ಲಿ ಅಂತ ನೋಡುವಾಗ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಆ ಬಗ್ಗೆ ಮಾತನಾಡಿದ್ದು ಮತ್ತಾಯ 5ನೇ ಅಧ್ಯಾಯದಲ್ಲಿ ನಾವು ನೋಡುವಾಗ ಈ ರೀತಿಯಾಗಿದೆ. 4ನೇ ವಚನದಲ್ಲಿ ಮ್ಯಾಥ್ಯೂ ಚಾಪ್ಟರ್ 5 ವರ್ಸ್ 4, ದುಃಖ ಪಡುವವರು ಧನ್ಯರು, ಅವರು ಸಮಾಧಾನ ಹೊಂದುವರು. ಹೌದಾ? ಯಾವಾಗಲೂ ಸಂತೋಷ ಪಡ್ರಿ ಎಂಬುದಾಗಿ ಹೇಳಿದಂಥ ವ್ಯಕ್ತಿ ಈಗ ಇನ್ನೊಂದು ಮಾತನ್ನು ಕೂಡ ಹೇಳುವಂಥದ್ದನ್ನು ನಾವು ಗಮನಿಸಬೇಕು. 2ನೇ ಕೊರಿಂಥ 7ನೇ ಅಧ್ಯಾಯದಲ್ಲಿ ಅದೇ ಭಕ್ತ ಪೌಲನು ಹೇಳಿದ ಮಾತು, ಇದನ್ನು ನಾವು ಮರಿಬಾರ್ದು. ನಾನು ಇದನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಯಾಕಂತ ಹೇಳಿದರೆ ಇದರಲ್ಲಿ ಒಂದು ಮುಖ್ಯ ವಿಷಯ ಆತ್ಕೊಂಡಿದೆ. 7ನೇ ಅಧ್ಯಾಯದಲ್ಲಿ ನೋಡುವಾಗ 10ನೇ ವಚನದಲ್ಲಿ ದೇವರ ಚಿತ್ತಾನುಸಾರವಾಗಿರುವ ದುಃಖವು ಮಾನಸಾಂತರವನ್ನುಂಟು ಮಾಡಿ ರಕ್ಷಣೆಗೆ ಕಾರಣವಾಗ್ತದೆ. ಹಾಗಾದರೆ ದುಃಖಕ್ಕೆ ಒಂದು ಪಾರ್ಟ್ ಇದೆ ನಮ್ಮ ಜೀವನದಲ್ಲಿ, ಅದನ್ನು ಆಯ್ಕೆ ಮಾಡಬೇಕು. ಹೌದು, 5ನೇ ಒಂದು ರಹಸ್ಯವನ್ನು ನೋಡೋಣ. ಅಂದ ಹಾಗೆ ನಾವು ಪ್ರಸಂಗಿ 7ನೇ ಅಧ್ಯಾಯದಿಂದ ನಾವು ಉತ್ತಮ ಜೀವನದ 15 ರಹಸ್ಯಗಳನ್ನು ನೋಡ್ತಾ ಇದ್ದೇವೆ ರೀ. 15 ಸೀಕ್ರೆಟ್ಸ್ ಆಫ್ ಅ ಬೆಟರ್ ಲೈಫ್ ಎಂಬುದಾಗಿ, ಬೆಸ್ಟ್ ಲೈಫ್ ಎಂಬುದಾಗಿ. 5ನೇದಾಗಿ ನಾವು ಉತ್ತಮ ಜೀವನವನ್ನು ಜೀವಿಸಬೇಕಾದ್ರೆ ಜ್ಞಾನಿಗಳ ಗದರಿಕೆ ನಮಗೆ ಬೇಕು. 5ನೇ ವಚನ ಅಂದರೆ ಆತ್ಮಿಕರ ಗದರಿಕೆ ನಮಗೆ ಬೇಕು. ಆತ್ಮಿಕವಾದಂಥವರು ನಮ್ಮನ್ನು ತಿದ್ದಬೇಕ್ರಿ. ಅದಕ್ಕೆ ನಾನು ಯಾವಾಗಲೂ ನೆನಪು ಮಾಡಿಕೊಳ್ಳುವಂಥ ಒಂದು ವಾಕ್ಯ, ಇದರ ಬಗ್ಗೆ ನನಗೆ ಬೇಸರ ಇಲ್ಲ. ಅದು ಕೀರ್ತನೆಗಳು 141ನೇ ಅಧ್ಯಾಯ 5ನೇ ವಚನ, ನೀತಿವಂತರು ನನ್ನನ್ನು ಹೊಡೆಯಲಿ, ಅದು ನನಗೆ ಉಪಕಾರ, ಅದು ನನ್ನ ತಲೆಗೆ ಎಣ್ಣೆ ಅಂತಿದೆ. ಹೌದು, ನಮ್ಮನ್ನು ತಿದ್ದುವಂಥವರು ನಮ್ಮ ಜೀವನದಲ್ಲಿ ಇರಬೇಕ್ರಿ. ತಿದ್ದುವಂಥವ್ರು ಬೇಡ ಅಂತ ಹೇಳಿದ್ರೆ ನಾವು ತಿದ್ದಲ್ಪಡುವುದಿಲ್ಲ. ಆ ಎಣ್ಣೆ ಅಂದರೆ ಅಭಿಷೇಕ ನಮಗೆ ಸಿಗೋದಿಲ್ಲ. ಹೌದು, ದೇವರ ಅಭಿಷೇಕ ಕೊಡ್ತಾನೆ, ಆದರೆ ಕೆಲವು ಸಾರಿ ಇಂಥ ಸನ್ನಿವೇಶಗಳ ಮುಖಾಂತರ ಕೂಡ ತನ್ನ ಅಭಿಷೇಕವನ್ನು ತಿದ್ದುವುದರ ಮುಖಾಂತರವಾಗಿ ಕೊಡ್ತಾನೆ. ಸರಿ, ಅದೇ ರೀತಿಯಾಗಿ 6ನೇದಾಗಿ ಉತ್ತಮ ಜೀವನದ 15 ರಹಸ್ಯಗಳನ್ನು ನಾವು ನೋಡ್ತಾ ಇದ್ದೇವೆ. ಅದರಲ್ಲಿ 6ನೇ ರಹಸ್ಯ ಏನಂತ ಹೇಳಿದರೆ 8ನೇ ವಚನದಲ್ಲಿ ತಾಳ್ಮೆಯುಳ್ಳವನು ಉತ್ತಮ ಜೀವನಕ್ಕೆ ಮತ್ತೊಂದು ರಹಸ್ಯ ಏನಂದರೆ ತಾಳ್ಮೆ. ಹೌದು, ನಮ್ಮ ಹೃದಯವನ್ನು ತಾಳ್ಮೆಯಿಂದ ಅದನ್ನು ಕಾಪಾಡಿಕೊಳ್ಳಬೇಕಾಗಿದೆ ಎಂಬ ವಿಷಯವನ್ನು ನಾವು
ಮರೆಯಬಾರದು. ಯಾಕಂತ ಹೇಳಿದರೆ ತಾಳ್ಮೆ ಅದರ ಕುರಿತಾಗಿ 1 ಕೊರಿಂಥ 13ನೇ ವಚನದಲ್ಲಿ ಪ್ರೀತಿಯ ಬಗ್ಗೆ ತಾಳ್ಮೆಯುಳ್ಳದ್ದು ಎಂಬುದಾಗಿ ನಾವು ನೋಡ್ಕೊಳ್ತೇವೆ ರೀ. ಆದ ಕಾರಣ ನಮ್ಮ ಪ್ರಾಣವನ್ನು ನಾವು ಕಾಪಾಡಿಕೊಳ್ಳುವಂಥದ್ದು ತಾಳ್ಮೆಯಿಂದ ಎಂಬಂಥ ಮಾತು. ಮುಂದೆ ನಾವು ಮುಂದುವರಿಸೋಣ. ಅದೇನಂತ ಹೇಳಿದರೆ 8ನೇದು ಜ್ಞಾನಿಗಳ ಗದರಿಕೆ 5ನೇ ವಚನದಲ್ಲಿ ನಾವು ನೋಡಿದ್ವಿ. ಆದರೆ ಈಗ 11ನೇ ವಚನದಲ್ಲಿ ಉತ್ತಮ ಜೀವಿತಕ್ಕೆ ಮತ್ತೊಂದು ಉತ್ತಮ ಜೀವನಕ್ಕೆ, ಜೀವಿತ ಅನ್ನೋಕ್ಕಿಂತಲೂ ಜೀವನ ಅನ್ನೋದು ಸ್ವಲ್ಪ ಉತ್ತಮ ಅನ್ನಿಸ್ತದೆ. ಆದ ಕಾರಣ ಆ ಮಾತು ಹೇಳ್ತಿದ್ದೇನೆ. ಜ್ಞಾನ ಭಾಳ ಇಂಪಾರ್ಟೆಂಟ್ 11ನೇ ವಚನದಲ್ಲಿ ಬರೆದಿರುವಂತೆ. ಯಾಕಂದರೆ ಆ ಜ್ಞಾನೋಕ್ತಿಯಲ್ಲಿ, ಪ್ರಸಂಗಿ ಗ್ರಂಥದಲ್ಲಿ ಸೊಲೊಮೋನನು ಬಹಳಷ್ಟು ಈ ಗ್ರಂಥಕರ್ತನ ಜ್ಞಾನದ ಬಗ್ಗೆ ಭಾಳ ಫೋಕಸ್ ಮಾಡ್ತಾನೆ. ಹೊಸ ಒಡಂಬಡಿಕೆಯ ಜ್ಞಾನ ಅದನ್ನು ಕೂಡ ನಾವು ಮರೆಯಬಾರದು. ಹಳೆ ಒಡಂಬಡಿಕೆಯ ಜ್ಞಾನ ಅದು ಒಂದು ಕೊಡುಗೆ, ಆದರೆ ಹೊಸ ಒಡಂಬಡಿಕೆಯ ಜ್ಞಾನ ಅದು ಕೂಡ ಒಂದು ಕೊಡುಗೆ. ಆದರೆ ಆ ಕೊಡುಗೆ ಒಂದು ಗುಣವಾಗಿರ್ತದೆ. ಹಳೆ ಒಡಂಬಡಿಕೆಯ ಜ್ಞಾನ ಒಂದು ಗುಣದ ಕೊಡುಗೆ. ಆದರೆ ಹೊಸ ಒಡಂಬಡಿಕೆಯ ಕೊಡುಗೆ, ಜ್ಞಾನದ ಕೊಡುಗೆ, ಅದು ವ್ಯಕ್ತಿಯ ಕೊಡುಗೆ ಆಗಿರ್ತದೆ. ಯಾಕಂದರೆ 1 ಕೊರಿಂಥ 1:30ನೇ ವಚನದಲ್ಲಿ ನೀವು ಕ್ರಿಸ್ತ ಯೇಸುವಿನಲ್ಲಿರುವಂಥವರು, ಕ್ರಿಸ್ತ ಯೇಸುವಿನಲ್ಲಿರುವುದು ಆತನಿಂದಲೇ, ಆ ರೀತಿಯಾಗಿ ಬರೆದುಬಿಟ್ಟು ಕ್ರಿಸ್ತ ಯೇಸು ನಮಗೆ ದೇವರ ಕಡೆಯಿಂದ ಜ್ಞಾನ, ಆತ ನಮ್ಮ ಜ್ಞಾನ ಆಗಿದ್ದಾನೆ. ದೇವರು ಕೊಟ್ಟ ಜ್ಞಾನ ಯೇಸು ಕರ್ತನ, ಆತ ನಮಗೆ ಸ್ತೋತ್ರವಾಗಲಿ. ಆದ ಕಾರಣ ಉತ್ತಮ ಜೀವನದ 15 ರಹಸ್ಯಗಳನ್ನು ನಾವು ನೋಡ್ತಾ ಇದ್ದೇವೆ ಪ್ರಸಂಗಿ ಗ್ರಂಥ 7ನೇ ಅಧ್ಯಾಯದಿಂದ. ಅದರಲ್ಲಿ ಈಗ 9ನೇದು ನೋಡೋಣ ಬನ್ನಿರಿ. 13ನೇ ವಚನದಲ್ಲಿ ದೇವರ ಕಾರ್ಯವನ್ನು ನೋಡು. ದೇವರ ಕಾರ್ಯವನ್ನು ನೋಡು. ನಮ್ಮ ಜೀವನದಲ್ಲಿ ನಾವು ಉತ್ತಮತ್ವಕ್ಕೆ ಪ್ರಗತಿಸಬೇಕಾದರೆ, ಹೌದು, ದೊಡ್ಡ ಸೀಕ್ರೆಟ್ ಇದು, ದೇವರ ಕಾರ್ಯವನ್ನು ನೋಡಬೇಕು. ಹೇಗೆ ನೋಡಬೇಕು ಎಂಬುದಾಗಿ ಏನಾದರೂ ಒಂದು ಪ್ರಶ್ನೆ ನೀವು ಕೇಳೋದಾದರೆ ಒಂದು ಉತ್ತರ ಇದೆ ಯೇಸು ಕ್ರಿಸ್ತನ ಜೀವನದಿಂದ. ಇದು ಅತ್ಯಂತ ಕಷ್ಟಕರವಾದಂಥ ಒಂದು ವಾಕ್ಯ, ಆದರೂ ಕೂಡ ನನಗೆ ಇಷ್ಟಕರವಾದಂಥ ವಾಕ್ಯ. ಅದನ್ನು ನಿಮಗೋಸ್ಕರವಾಗಿ ಓದ್ತೇನೆ, ಕೇಳಿಸ್ಕೊಡ್ರಿ. ಯೋಹಾನನು ಬರೆದ ಸುವಾರ್ತೆ 5ನೇ ಅಧ್ಯಾಯದ 19ನೇ ವಚನ ಈ ರೀತಿಯಾಗಿದೆ. ಜಾನ್ಸ್ ಗಾಸ್ಪಲ್ ಚಾಪ್ಟರ್ 5:19. ಏನದು? ತಂದೆಯು ಮಾಡುವುದನ್ನು ಕಂಡು, ದೇವರು ಮಾಡುವುದನ್ನು ನಾವು ಕಾಣಬೇಕಂತೆ. ದೇವರು ಮಾಡುವುದನ್ನು ನಾವು ಕಾಣಬೇಕಂತೆ. ಮಾಡುವುದನ್ನು ಕಂಡು ಮಗನೂ ಮಾಡ್ತಾನೆ ಹೊರತು ತನ್ನಷ್ಟಕ್ಕೆ ತಾನು ಏನೂ ಮಾಡಲಾರೇನು. ವಾವ್! ನಾವು ನಮ್ಮಷ್ಟಕ್ಕೆ ನಾವು ಏನೂ ಮಾಡಬಾರ್ದು. ದೇವರು ಮಾಡುವ ಕೆಲಸವನ್ನು ನೋಡುವವರಾಗಿರಬೇಕು. ಅದನ್ನೇ ಪ್ರಸಂಗಿ 7:13 ನಾವು ನೋಡಿ, ದೇವರ ಕಾರ್ಯವನ್ನು ನೋಡು. ಯಾವಾಗೋ ಒಂದು ಸರಿ ಅಲ್ಲ, ಭಾನುವಾರಕ್ಕೊಂದು ಸರಿ ಅಲ್ಲ, ವರ್ಷಕ್ಕೊಂದು ಸರಿ ಅಲ್ಲ, ಪ್ರತಿದಿನ. 10ನೇದಾಗಿ ಅಂದರೆ 10ನೇ ರಹಸ್ಯ ಯಾವುದಕ್ಕೆ? ಉತ್ತಮ ಜೀವನದ 10ನೇ ರಹಸ್ಯ ಪ್ರಸಂಗಿ 7ನೇ ಅಧ್ಯಾಯ 14ನೇ ವಚನದಲ್ಲಿ ಏನಂತ ಹೇಳಿದರೆ, ದೇವರು ಕೆಲವು ವಿಷಯಗಳನ್ನು ರದ್ದುಪಡಿಸ್ತಾನೆ. ಅದು ಅರ್ಥ ಆಗೋದಲ್ಲ, ಯಾವುದನ್ನು ಗ್ರಹಿಸಲಾರದಂತೆ ಕೆಲವು ಸಾರಿ ದೇವರು ನಮಗೆ ಅಂಥ ಅನುಭವಕ್ಕೆ ಕೊಂಡೊಯ್ತಾನೆ. ಅಂಥ ಸಂದರ್ಭದಲ್ಲಿ ಸ್ವಾಮಿ ನನಗೆ ಗೊತ್ತಿಲ್ಲ, ಸಹಾಯ ಮಾಡು. ಗೊತ್ತಿಲ್ಲದಿದ್ದರೆ ತಿಳಿಯಪಡಿಸುವ ಆತನಿಗೆ ನಾವು ಹೋಗಬೇಕು, ಆತನ ಕಡೆಗೆ. ಅದು ಒಂದು ಅನುಭವವೇ, ಅದು ಒಂದು ಸೀಕ್ರೆಟ್.
ಮತ್ತು 16ನೇ ವಚನ, ನೀತಿಯನ್ನು ಅಥವಾ ಧರ್ಮವನ್ನು, ನೀತಿಯನ್ನು ಅತಿಯಾಗಿ ಆಚರಿಸಬಾರದು. ಹೌದು, ಆಚರಿಸಬೇಕಾದ್ರೆ ಅತಿಯಾಗಿ ಬೇಡ. ಮತ್ತು ಅದಕ್ಕೆ ಸಂಬಂಧಪಟ್ಟಂಥ 12ನೇ ರಹಸ್ಯ ಏನಂತ ಹೇಳಿದ್ರೆ, ಜ್ಞಾನವನ್ನು ಅಧಿಕವಾಗಿ ಆರ್ಜಿಸಬೇಡ. ತುಂಬ ಯಾವುದಕ್ಕೂ ಎಲ್ಲದಕ್ಕೂ ಒಂದು ಲಿಮಿಟ್ ಇದೆ. ದೇವರು ಕೊಡೋದರಲ್ಲಿ ಕೂಡ ಎಲ್ಲಕ್ಕೂ ಒಂದು ಪರಿಮಿತಿ ಇದೆ, ಸಮಾನತ್ವ ಇದೆ, ಬ್ಯಾಲೆನ್ಸ್ ಇದೆ, ಸಮತೋಲನೆ ಇದೆ. ಉದಾಹರಣೆಗೆ ಕರ್ತನಾದ ಯೇಸು ಕ್ರಿಸ್ತನ ಕೃಪೆ, ತಂದೆಯಾದ ದೇವರ ಪ್ರೀತಿ, ಕೃಪೆ, ಪ್ರೀತಿ, ಪವಿತ್ರಾತ್ಮನ ಅನ್ಯೋನ್ಯತೆ. ನೋಡ್ರಿ, ತ್ರೈಏಕ ದೇವರಲ್ಲಿ ಬರೀ ಕೃಪೆ ಇಲ್ಲ, ಬರೀ ಪ್ರೀತಿ ಇಲ್ಲ, ಬರೀ ಅನ್ಯೋನ್ಯತೆ ಇಲ್ಲ, ಇವೆಲ್ಲವೂ ಕೂಡ ಇದೆ. ಆದ ಕಾರಣ ನಮ್ಮ ಜೀವನದಲ್ಲಿ 66 ಪುಸ್ತಕಗಳನ್ನು ದೇವರು ಕೊಟ್ಟಿರುವಂಥದ್ದು ಒಂದು ಸಮತೋಲನೆಯನ್ನು ನಮ್ಮ ಆ ಉತ್ತಮ ಜೀವನದಲ್ಲಿ ತರಬೇಕು ಎಂಬುದಕ್ಕಾಗಿ. ಸರಿ, 13ನೇದಾಗಿ ಬಹಳ ಪ್ರಾಮುಖ್ಯ ಇದು, 18ನೇ ವಚನ. ಇದು ದೊಡ್ಡ ರಹಸ್ಯ. ಇದು ಅದೇನಂತ ಹೇಳಿದರೆ ಭಯಭಕ್ತಿ, ದೇವರಲ್ಲಿ ಭಯಭಕ್ತಿ. 7ನೇ ಅಧ್ಯಾಯ 18ನೇ ವಚನದಲ್ಲಿ ಉತ್ತಮ ಜೀವನದ ಮತ್ತೊಂದು, ಅಂದರೆ 13ನೇ ರಹಸ್ಯ ಇದೆ, ಭಯಭಕ್ತಿ. ಹೌದು. ಹಾಗೆ 26ನೇ ವಚನಕ್ಕೆ ಬಂದರೆ ಮತ್ತೆ ದೇವರು ಎಂಬ ಪದ ಅಲ್ಲಿ ಬಂದಿದೆ. ದೇವರು ಒಲಿದವನು, ಅಂದರೆ ದೇವರ ಮೆಚ್ಚುಗೆ ಆದಂಥವರು ಕೆಲವು ಶೋಧನೆಯಿಂದ ತಪ್ಪಿಸಿಕೊಳ್ತಾರೆ. ಹಾಗಾದರೆ ಅಲ್ಲಿ ನಾವೇನು ನೋಡ್ತಿದ್ವಿ? ದೇವರ ಮೆಚ್ಚುಗೆ, ಫೇವರ್ ಆಫ್ ಗಾಡ್. ಅದು ಕೂಡ ಉತ್ತಮ ಜೀವನದ 14ನೇ ರಹಸ್ಯ. ಕೊನೆಯದಾಗಿ ಪ್ರಸಂಗಿ 7ನೇ ಅಧ್ಯಾಯದಿಂದ ನಾವು ಉತ್ತಮ ಜೀವನದ 15 ರಹಸ್ಯಗಳನ್ನು ನೋಡ್ಕೊಳ್ತಾ ಇದ್ದೇವೆ. ಅದರಲ್ಲಿ ಕೊನೆಯ ರಹಸ್ಯ ಏನೆಂಬುದಾಗಿ ನೋಡುವಾಗ 29ನೇ ವಚನದಲ್ಲಿದೆ 15ನೇ ರಹಸ್ಯ. ಅದೇನೆಂದರೆ, ದೇವರು ಮನುಷ್ಯರನ್ನು ಸತ್ಯವಂತರನ್ನಾಗಿ ಸೃಷ್ಟಿಸಿದನು. ಇದನ್ನು ನಾವು ಮರಿಬಾರ್ದು. ನಾನು ಮರ್ತಿದ್ದೇನೆ ಅನೇಕ ಸಾರಿ, ಆದರೆ ಇಂದು ನಿಮ್ಮೊಂದಿಗೆ ಸೇರಿ ನೆನಪಿಟ್ಕೊಳ್ತೇನೆ. ಅದೇನಂತ ಹೇಳಿದ್ರೆ, ದೇವರು ನನ್ನನ್ನು ಸತ್ಯವಂತನಾಗಿ ಸೃಷ್ಟಿ ಮಾಡಿದ್ದಾನೆ. ತನ್ನ ಹೋಲಿಕೆ ಆಗಿದೆ. ಆ ರೀತಿಯಾಗಿ ದೇವರು ನಮ್ಮನ್ನು ಸೃಷ್ಟಿ ಮಾಡಿರೋದರಿಂದ ನಾವು ಆ ಬೆಳಕಿನಲ್ಲಿ ಜೀವಿಸಬೇಕು. ಪ್ರಸಂಗಿ 7ನೇ ಅಧ್ಯಾಯವನ್ನು ಅಧ್ಯಯನ ಮಾಡಿಕೊಳ್ಳುವಂತೆ ದೇವರು ಕೊಟ್ಟ ಕೃಪೆಗಾಗಿ ಆತನಿಗೆ ಸ್ತೋತ್ರವಾಗಲಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.